Hi everyone, I am Manjunath ISV, Assistant Professor in Department of Commerce, Sri Vivekananda Degree College, Chintamani. It is the second video on dividend decision. So I'll start this video with a meaning of dividend decision. Dividend decisions na meaning ತಿಳ್ಕೊಳ್ಳೋದ್ರ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. Dividend decision refers deciding the amount of profit used to pay as a dividend to the shareholders and the amount of profit to keep as a retained earnings in the concern for the future needs. ಸೊ ಏನು ಆ ಕರೆಂಟ್ ಇಯರಲ್ಲಿ ನೆಟ್ ಪ್ರಾಫಿಟ್ ಬಂದಿರುತ್ತೆ ಆ ನೆಟ್ ಪ್ರಾಫಿಟಲ್ಲಿ ಎಷ್ಟು ಅಮೌಂಟು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕು, ಎಷ್ಟು ಅಮೌಂಟು ನಮ್ಮ ಕಂಪನಿಲಿ ರಿಟೈನ್ ಮಾಡಬೇಕು, ಇದಕ್ಕೆ ರಿಲೇಟೆಡ್ ಆಗಿ ಡಿಸಿಷನ್ ತೊಗೊಳ್ತಕ್ಕಂಥದ್ದನ್ನು ಡಿವಿಡೆಂಡ್ ಡಿಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್, ಡಿವಿಡೆಂಡ್ ಪಾಲಿಸೀಸ್. ಡಿವಿಡೆಂಡ್ ಪಾಲಿಸಿ refers to a rules and regulation to decide the amount of profit used for the dividend payment and amount of profit retained as retained earnings in the business. ಕರೆಂಟ್ ಇಯರಲ್ಲಿ ಬಂದಿರತಕ್ಕಂಥ ನೆಟ್ ಪ್ರಾಫಿಟ್ ಅಮೌಂಟ್ನ ಎಷ್ಟು ಪೋರ್ಷನ್ನು ನಾವು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕು, ಎಷ್ಟು ಪೋರ್ಷನ್ನ ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಈ ಡಿವಿಡೆಂಡ್ ಪಾಲಿಸೀಸ್ನ ಯೂಸ್ ಮಾಡಿಕೊಂಡು ನಾವು ಡಿವಿಡೆಂಡ್ ಡಿಸಿಷನ್ಸ್ನ ತೊಗೊಳ್ತೀವಿ. ಸೊ ಹಾಗಾದ್ರೆ ಡಿವಿಡೆಂಡ್ ಪಾಲಿಸೀಸ್ ಯಾವ್ಯಾವಿದೆ ನೋಡೋಣ. ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಸೊ ಟೈಪ್ಸ್ ಏನಿದೆ ನೋಡ್ತಾ ಹೋಗೋಣ. ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ, ಫಿಕ್ಸ್ಡ್ ಡಿವಿಡೆಂಡ್ ಪಾಲಿಸಿ, ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ, ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ, ಪಾಲಿಸಿ ಆಫ್ ನೋ ಇಮಿಡಿಯೇಟ್ ಡಿವಿಡೆಂಡ್, ನೋ ಡಿವಿಡೆಂಡ್ ಪಾಲಿಸಿ, ಲಿಬರಲ್ ಡಿವಿಡೆಂಡ್ ಪಾಲಿಸಿ, then conservative or strict dividend policy. These are the different types of dividend policies. So let us discuss one by one now. First one, stable dividend policy. When a company pays constant amount of dividend per share or uses constant profit for the dividend payment regularly. ಕಂಪನಿ ರೆಗ್ಯುಲರ್ ಆಗಿ ಒಂದು ಸ್ಪೆಸಿಫೈಡ್ ಅಮೌಂಟು ಒಂದು ಶೇರ್ಗೆ ಇಷ್ಟು ಡಿವಿಡೆಂಡ್ ಅಂತ ಕೊಟ್ಟಾಗ ಅಥವಾ ಬಂದಿರತಕ್ಕಂಥ ಪ್ರಾಫಿಟಲ್ಲಿ ಇಷ್ಟು ಅಮೌಂಟು ಕಂಪಲ್ಸರಿ ಅಂತ ಹೇಳಿದಾಗ ಇದೇನಾಗಿರುತ್ತೆ, ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಸಚ್ ಆಸ್ ಅ ಪಾಲಿಸಿ ಈಸ್ ಕಾಲ್ಡ್ ಆಸ್ ಎ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಮೇ ಟೇಕ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಫಾರ್ಮ್. ಸೊ ಯಾವುದರ ಫಾರ್ಮ್ ಅಲ್ಲಾದರೂ ತೊಗೊಳ್ಬೋದು. ಅಲ್ಲಿ 3 ಫಾರ್ಮ್ಸ್ ಬರುತ್ತೆ, ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಅಂಡರ್ ದಟ್ ಫಸ್ಟ್ ಒನ್, ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್. ನೋಡಿ ಇಲ್ಲಿ ಯಾವುದರ ಬೇಸಿಸ್ ಮೇಲೆ ಒಂದು ಶೇರ್ಗೆ ಇಷ್ಟು ಅಮೌಂಟ್ ಅಂತೇಳಿ ಸ್ಪೆಸಿಫಿಕೇಶನ್ ಇರುತ್ತೆ. ಇಟ್ ರೆಫರ್ಸ್ ಟು ದ ಪಾಲಿಸಿ ವೇರ್ ದ ಕಂಪನೀಸ್ ಪೇ ಫಿಕ್ಸ್ಡ್ ಡಿವಿಡೆಂಡ್ ಪರ್ ಶೇರ್ ಇರ್ರೆಸ್ಪೆಕ್ಟಿವ್ ಆಫ್ ಲೆವೆಲ್ ಆಫ್ ಅರ್ನಿಂಗ್ಸ್ ಆಫ್ಟರ್ ದ ಇಯರ್ ಆಫ್ಟರ್. ಸೊ ಎಷ್ಟೇ ಪ್ರಾಫಿಟ್ ಬರಲಿ, ನಮಗೆ ಕಡಿಮೆ ಪ್ರಾಫಿಟ್ ಆದರೂ ಬಂದಿರಲಿ, ಜಾಸ್ತಿ ಪ್ರಾಫಿಟ್ ಆದರೂ ಬಂದಿರಲಿ, ಕಂಪಲ್ಸರಿ ಒಂದು ಶೇರ್ಗೆ ಇಷ್ಟು ಅಂತ ನಾವು ಪೇ ಮಾಡ್ತಕ್ಕಂಥದ್ದನ್ನ ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್ ಅಂತ ಕರಿತೀವಿ. ಫಾರ್ ದಿಸ್ ಪರ್ಪಸ್ dividend equalization fund will be created to pay fixed dividend in the year when the earnings are not good to pay such fixed dividends. ಅರ್ನಿಂಗ್ಸ್ ನಮ್ಮ ಕಂಪನಿಯಲ್ಲಿ ಇನ್ ದ ಸೆನ್ಸ್ ನೆಟ್ ಪ್ರಾಫಿಟ್ಟು ನಮಗೆ ಜಾಸ್ತಿ ಇಲ್ಲದೆ ಇರತಕ್ಕಂಥ ಟೈಮಲ್ಲೂ ಸಹ ನಾವು ಈ ಲಯಬಿಲಿಟಿನ ಪೇ ಮಾಡಬೇಕಾಗಿರುತ್ತೆ. ಆ ಥರ ಕಂಡೀಷನಲ್ಲಿ ನಾವೇನು ಮಾಡ್ತೀವಿ, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ನ ಕ್ರಿಯೇಟ್ ಮಾಡ್ತೀವಿ. ಅದರ ಮುಖಾಂತರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ನ ಪೇ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ ಅದರಲ್ಲಿ constant payout ratio. It refers a payment of fixed percentage of net earnings as a dividend every year. ಸೊ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಫಿಕ್ಸ್ಡ್ ಪರ್ಸೆಂಟೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರಾಫಿಟ್ಸ್. ಪ್ರಾಫಿಟ್ ಎಷ್ಟಾದರೂ ಗೇನ್ ಮಾಡಲಿ, ಆ ಪ್ರಾಫಿಟ್ ಮೇಲೆ ಸಮ್ ಪರ್ಸೆಂಟೇಜ್ನ ನಾವು ಇಲ್ಲಿ ಪೇ ಮಾಡ್ತೀವಿ. 10% ಆನ್ ಪ್ರಾಫಿಟ್, 20% ಆನ್ ಪ್ರಾಫಿಟ್, 15% ಆನ್ ಪ್ರಾಫಿಟ್. ಪ್ರಾಫಿಟ್ ಎಷ್ಟು ಗೇನ್ ಮಾಡ್ತೀರೋ ಅದರ ಮೇಲೆ ಸಮ್ ಪರ್ಸೆಂಟೇಜ್ನ ಪೇ ಮಾಡ್ತೀವಿ. ದಟ್ ಈಸ್ ಕಾನ್ಸ್ಟೆಂಟ್ ಪೇಔಟ್ ರೇಷಿಯೋ. Here the amount of dividend fluctuates directly with the earnings of the company. ಇಲ್ಲಿ ಅಮೌಂಟ್ ಆಫ್ ಡಿವಿಡೆಂಡ್ ಅನ್ನೋದು ಏನಾಗುತ್ತೆ, ಫ್ಲಕ್ಚುಯೇಷನ್ ಆಗುತ್ತೆ. ಯಾವುದರ ಬೇಸಿಸ್ ಮೇಲೆ, ನಾವು ಅರ್ನ್ ಮಾಡ್ತಕ್ಕಂಥ ಪ್ರಾಫಿಟ್ಸ್ನ ಬೇಸಿಸ್ ಮೇಲೆ. ಲಾಸ್ಟ್ ಒನ್ ಇನ್ ದಿಸ್ ಥರ್ಡ್ ಪಾಯಿಂಟ್, ಸ್ಟೇಬಲ್ ರುಪಿ ಡಿವಿಡೆಂಡ್ ಪ್ಲಸ್ ಎಕ್ಸ್ಟ್ರಾ ಡಿವಿಡೆಂಡ್. ದಿಸ್ ರೆಫರ್ಸ್ ಎ ಪಾಲಿಸಿ ವೇರ್ ದ ಕಂಪನಿ ಡಿಕ್ಲೇರ್ಸ್ ಲೋ ಕಾನ್ಸ್ಟೆಂಟ್ ಡಿವಿಡೆಂಡ್. ಅಂದರೆ ಕಂಪನಿಯವರು ಕಾನ್ಸ್ಟೆಂಟ್ ಅಮೌಂಟ್ನ ಪೇ ಮಾಡ್ತಾರೆ, ಬಟ್ ಆ ಕಾನ್ಸ್ಟೆಂಟ್ ಅಮೌಂಟ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದರ ಜೊತೆಗೆ ಯಾವ ಇಯರಲ್ಲಿ ಅವರು ಪ್ರಾಫಿಟ್ ಜಾಸ್ತಿ ಗೇನ್ ಮಾಡ್ತಾರೋ
ಆ ಇಯರಲ್ಲಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಡಿವಿಡೆಂಡ ಇಶ್ಯೂ ಮಾಡ್ತಾರೆ. ನೋಡಿ ಅಲ್ಲಿ, ಇನ್ ದ ಇಯರ್ ಆಫ್ ಹೈ ಪ್ರಾಫಿಟ್ಸ್ ಪೇ ಎಕ್ಸ್ಟ್ರಾ ಡಿವಿಡೆಂಡ್ಸ್. ಯಾವ ವರ್ಷದಲ್ಲಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಬರುತ್ತೋ ಆ ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಡಿವಿಡೆಂಡ್ಸ್ನ ಪೇ ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಿವಿಡೆಂಡ್ಸ್ ವಿಚ್ ಇಸ್ ಕಮ್ಸ್ ಅಂಡರ್ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ಸೊ ಫಸ್ಟ್ ಒನ್ ಏನು ಮಾಡ್ತೀರಾ, ಅಮೌಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಎಷ್ಟೇ ಪ್ರಾಫಿಟ್ನ ಗೇನ್ ಮಾಡಿ ಇಲ್ಲಿ ಅಮೌಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಒನಲ್ಲಿ ಏನು ಮಾಡ್ತೀರಾ, ಪರ್ಸೆಂಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ, ಡಿವಿಡೆಂಡ್ ಅಮೌಂಟ್ ಅನ್ನೋದು ವೇರಿಯೇಷನ್ ಆಗ್ತಾ ಬರುತ್ತೆ. ಥರ್ಡ್ ಒನಲ್ಲಿ ಅಮೌಂಟು ಕಾನ್ಸ್ಟೆಂಟ್ ಇರುತ್ತೆ, ಪ್ಲಸ್ ಅದರ ಜೊತೆಗೆ ಎಕ್ಸ್ಟ್ರಾ ಡಿವಿಡೆಂಡ್ ಕೊಡ್ತೀವಿ. ಅಮೌಂಟ್ ಇಲ್ಲಿ ಕಡಿಮೆ ಅಮೌಂಟ್ ಇರುತ್ತೆ. ಇಲ್ಲಿ ಡಿವಿಡೆಂಡ್ ಎಕ್ಸ್ಟ್ರಾ ಡಿವಿಡೆಂಡ್ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಹೈ ಪ್ರಾಫಿಟ್ಸ್ ಬಂದಾಗ ಮಾತ್ರ. ಸೆಕೆಂಡ್ ಪಾಯಿಂಟ್, ಫಿಕ್ಸ್ಡ್ ಡಿವಿಡೆಂಡ್ ಪಾಲಿಸಿ. ದ ಕಂಪನಿ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ಆರ್ ಫಿಕ್ಸ್ಡ್ EPS ಈಸ್ ಕಾಲ್ಡ್ ಆಸ್ ಅ ಫಿಕ್ಸ್ಡ್ ಡಿವಿಡೆಂಡ್ ಪಾಲಿಸಿ. ಇಲ್ಲಿ ಡಿವಿಡೆಂಡ್ ಪಾಲಿಸಿ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ನೋಡಿ, ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ಮೇಲಾದರೂ ಕೊಡ್ಬೋದು, ಅಥವಾ ಫಿಕ್ಸ್ಡ್ EPS ಒಂದು ಶೇರ್ಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಡಿವಿಡೆಂಡ್ ಅನ್ನೋದು ಫಿಕ್ಸ್ ಆಗಿರುತ್ತೆ, ಫಸ್ಟೇ ಪ್ರಿಡಿಟರ್ಮೈಂಡ್ ಇರುತ್ತೆ. ಬಟ್ ದಿಸ್ ಈಸ್ ಡಿಫಿಕಲ್ಟ್ ದ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್. ಸೊ ಈ ಡಿವಿಡೆಂಡ್ ಪಾಲಿಸೀಸ್ನ ಫಾಲೋ ಆಗೋಂಥವ್ರಿಗೆ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್ನ ಬೇಸಿಸ್ ಮೇಲೆ ಫ್ಲಕ್ಚುಯೇಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಡಿಫಿಕಲ್ಟ್ ಮೆಥಡ್ ಅಂತ, ಡಿಫಿಕಲ್ಟ್ ಪಾಲಿಸಿ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್, ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಎ ಪಾಲಿಸಿ ಸಮ್ ಅಮೌಂಟ್ ಆಫ್ ಡಿವಿಡೆಂಡ್ ಎವ್ರಿ ಇಯರ್ ಬೈ ದ ಮ್ಯಾನೇಜ್ಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ನೇಚರ್ ಆಫ್ ಅರ್ನಿಂಗ್ಸ್. ಸೊ ಪ್ರತಿ ವರ್ಷ ನಾವು ಅರ್ನಿಂಗ್ಸ್ನ ಗೇನ್ ಮಾಡಲಿ ಅಥವಾ ಮಾಡದಿರ ಇರಲಿ, ಕಂಪಲ್ಸರಿ ಡಿವಿಡೆಂಡ್ಸ್ನ ಪೇ ಮಾಡ್ತಕ್ಕಂಥ ಏನಾಗಿರುತ್ತೆ, ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಆಗಿರುತ್ತೆ. ಆ್ಯಂಡ್ ದಿಸ್ ಪಾಲಿಸಿ ಕಂಪನೀಸ್ ಮೇ ಪೇ ಕ್ಯಾಶ್, ಶೇರ್ಸ್ ಆ್ಯಂಡ್ ಬಾಂಡ್ಸ್. ಇಲ್ಲಿ ಕ್ಯಾಶ್ ಆದರೂ ಕೊಡ್ಬೋದು, ಶೇರ್ಸ್ ಆದರೂ ಕೊಡ್ಬೋದು, ಅಥವಾ ಬಾಂಡ್ಸ್ ಆದರೂ ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಇಟ್ ಈಸ್ ಅಪೋಸಿಟ್ ಟು ಥರ್ಡ್ ಒನ್. When the firm does not pay dividend regularly, that is every year, ಪ್ರತಿ ವರ್ಷ ಕಂಪನಿ ಡಿವಿಡೆಂಡ್ನ ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂಡರಲ್ಲಿ ಬರುತ್ತೆ. ಯಾಕೆ ಅವರು ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಆಗ್ತಾರೆ ಅಂದರೆ, ದ ರೀಸನ್ ಬಿಹೈಂಡ್ ದ ಅಡಾಪ್ಟಿಂಗ್ ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಬೈ ದ ಕಂಪನೀಸ್ ಆರ್ ಆಸ್ ಫಾಲೋಸ್. ರೀಸನ್ಸ್ನ ನೋಡ್ತಾ ಹೋಗೋಣ. ಅನ್ಸರ್ಟೈನಿಟಿ ಆಫ್ ಅರ್ನಿಂಗ್ಸ್. ಸೊ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿನ ಅಪ್ಲೈ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್, ಅನ್ಸಕ್ಸಸ್ಫುಲ್ ಬಿಸ್ನೆಸ್ ಆಪರೇಷನ್ಸ್ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸೀಸ್ನ ಫಾಲೋ ಆಗ್ತೀವಿ. ಲ್ಯಾಕ್ ಆಫ್ ಲಿಕ್ವಿಡ್ ರಿಸೋರ್ಸಸ್. ನಮ್ಮ ಹತ್ರ ಅರ್ನಿಂಗ್ಸ್ ಇದೆ ಬಟ್ ಲಿಕ್ವಿಡ್ ಕ್ಯಾಶ್ ಇಲ್ಲ ಫಾರ್ ದ ಪರ್ಪಸ್ ಆಫ್ ಡಿಕ್ಲೇರಿಂಗ್ ರೆಗ್ಯುಲರ್ ಡಿವಿಡೆಂಡ್. ಸೊ ಆ ಥರ ಕೇಸಲ್ಲೂ ಸಹ ನಾವೇನು ಮಾಡ್ತೀವಿ, ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸೀಸ್ನ ಫಾಲೋ ಆಗ್ತೀವಿ. ನೆಕ್ಸ್ಟ್ ಒನ್, fear of adverse effect of regular dividends on the financial standings of the company. ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಂಡೀಷನಿಂದ ರೆಗ್ಯುಲರ್ ಆಗಿ ನಾವು ಡಿವಿಡೆಂಡ್ನ ಡಿಕ್ಲೇರ್ ಮಾಡದಿರ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಫಿಫ್ತ್ ಪಾಯಿಂಟ್, ಪಾಲಿಸಿ ಆಫ್ ನೋ ಇಮಿಡಿಯೇಟ್ ಡಿವಿಡೆಂಡ್. ಸೊ ನ್ಯೂಲಿ ಫ್ಲೋಟೆಡ್ ಕಂಪನೀಸ್ ಜನರಲಿ ಫಾಲೋ ದೀಸ್ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಪಾಲಿಸಿ ಆಫ್ ನೋ ಇಮಿಡಿಯೇಟ್ ಡಿವಿಡೆಂಡ್ ಪಾಲಿಸಿ ಅಂದರೆ ಈ ವರ್ಷನೇ ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳೋದಿಲ್ಲ. ಇಮಿಡಿಯೇಟ್ ಡಿವಿಡೆಂಡ್ ಪಾಲಿಸಿ ಇರೋದಿಲ್ಲ, ಅಂದರೆ ಅಟ್ ಪ್ರೆಸೆಂಟ್ ನಾವು ಡಿವಿಡೆಂಡ್ ಕೊಡ್ದಿರ ಇರ್ಬೋದು, ಫ್ಯೂಚರಲ್ಲಿ ಕೊಡ್ತೀವಿ. ಯಾರು ಈ ಥರ ಡಿವಿಡೆಂಡ್ ಪಾಲಿಸೀಸ್ನ ಫಾಲೋ ಆಗ್ತಾರೆ ಅಂತ ಹೇಳಿದ್ರೆ, ನ್ಯೂಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕಂಪನೀಸ್. ನ್ಯೂ ಕಂಪನೀಸ್ ಇನ್ ದ ಅರ್ಲಿ ಇಯರ್ ನೀಡ್ ಮೋರ್ ಫಂಡ್ಸ್ ಆ್ಯಂಡ್ ದೇ ಫೈಂಡ್ ಡಿಫಿಕಲ್ಟೀಸ್ ಇನ್ ಗೆಟಿಂಗ್ ದ ಫಂಡ್. ಸೊ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನೀಸ್ಗೆ ಫಂಡ್ಸು ಜಾಸ್ತಿ ನೆಸೆಸಿಟಿ ಇರುತ್ತೆ, ಮತ್ತು ಬೇಕಾಗಿರ್ತಕ್ಕಂಥ ಫಂಡ್ನ ರೈಸ್ ಮಾಡೋದಕ್ಕೂ ಸಹ ಡಿಫಿಕಲ್ಟೀಸ್ನ ಫೀಲ್ ಆಗ್ತಾರೆ. ಆ ಪರ್ಪಸ್ಗೋಸ್ಕರ ಬಂದಿರತಕ್ಕಂಥ ಪ್ರಾಫಿಟ್ನ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಿರಾ ಅವರೇ ರಿಟೈನ್ ಮಾಡ್ತಾರೆ. ಆ ಥರ ಕಂಡೀಷನಲ್ಲಿ ನೋ ಇಮಿಡಿಯೇಟ್ ಡಿವಿಡೆಂಡ್ ಪಾಲಿಸಿನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸಿಕ್ಸ್ತ್ ಪಾಯಿಂಟ್, ನೋ ಡಿವಿಡೆಂಡ್ ಪಾಲಿಸಿ. ಅಲ್ಲಿ ನೋ ಇಮಿಡಿಯೇಟ್ ಡಿವಿಡೆಂಡ್ ಪಾಲಿಸಿ, ಇಲ್ಲಿ ನೋ ಡಿವಿಡೆಂಡ್ ಪಾಲಿಸಿ, ಇಲ್ಲಿ ಡಿವಿಡೆಂಡೇ ಕೊಡೋದಿಲ್ಲ. ಎ ಕಂಪನಿ ವಿಲ್ ಫಾಲೋ ದಿಸ್ ಪಾಲಿಸಿ ವೆನ್ ದೇರ್ ಇಸ್ ಎ ಅನ್ಫೇವರಬಲ್ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಆರ್ ಲ್ಯಾಕ್ ಆಫ್ ಫಂಡ್ಸ್ ಫಾರ್ ದ ಫ್ಯೂಚರ್ ಎಕ್ಸ್ಪಾನ್ಷನ್ ಆ್ಯಂಡ್ ಗ್ರೋತ್. ಸೊ ನಮ್ಮಲ್ಲಿ ಅನ್ಫೇವರಬಲ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಂದರೆ ಶಾರ್ಟೇಜ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಥವಾ ಲ್ಯಾಕ್ ಆಫ್ ಫಂಡ್ಸ್ ಇದೆ ಅಂತ ಹೇಳಿದಾಗ ನಾವು ನೋ ಡಿವಿಡೆಂಡ್ ಪಾಲಿಸಿನ ಫಾಲೋ ಆಗ್ತೀವಿ. ಸೆವೆಂತ್ ಒನ್, ಲಿಬರಲ್ ಡಿವಿಡೆಂಡ್ ಪಾಲಿಸಿ. It is a policy where the company distribute major portion of profits as a dividend and keep small portion of profit as a retained earnings. ಬಂದಿರತಕ್ಕಂಥ ನೆಟ್ ಪ್ರಾಫಿಟಲ್ಲಿ ಜಾಸ್ತಿ ಪೋರ್ಷನ್, ಮೇಜರ್ ಪೋರ್ಷನ್ ನಾವೇನು ಮಾಡ್ತೀವಿ ಆಸ್ ಎ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡ್ತೀವಿ.
ಸ್ವಲ್ಪ ಅಮೌಂಟ್ನ ಮಾತ್ರ ನಾವೇನು ಮಾಡ್ತೀವಿ ರಿಟೈನ್ ಮಾಡ್ತೀವಿ ಕಂಪನಿಯಲ್ಲಿ. ಆ ಥರ ಡಿವಿಡೆಂಡ್ ಪಾಲಿಸಿನ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. 8th ಪಾಯಿಂಟ್, ಕನ್ಸರ್ವೇಟಿವ್ ಆರ್ ಸ್ಟ್ರಿಕ್ಟ್ ಡಿವಿಡೆಂಡ್ ಪಾಲಿಸಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫೈಟ್ rigid dividend policy. Under this policy, company distributes only small portion of profit as a dividend and keep large portion of profit as a retained earnings. ಸೊ ಬಂದಿರತಕ್ಕಂಥ ನೆಟ್ ಪ್ರಾಫಿಟಲ್ಲಿ ಜಾಸ್ತಿ ಪೋರ್ಷನ್ನು ಕಂಪನಿನೇ ಇಟ್ಕೊಂಡು ಕಡಿಮೆ ಪೋರ್ಷನ್ ಅವ್ರೇನು ಮಾಡ್ತಾರೆ ಆಸ್ ಎ ಡಿವಿಡೆಂಡ್ ಆಗಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಆ ಥರ ಡಿವಿಡೆಂಡ್ ಪಾಲಿಸಿನ ನಾವು ಕನ್ಸರ್ವೇಟಿವ್ ಆರ್ ಸ್ಟ್ರಿಕ್ಟ್ ಡಿವಿಡೆಂಡ್ ಪಾಲಿಸೀಸ್ ಅಂತ ಕರಿತೀವಿ. So these are the different types of policies which is used for the dividend declaration. Next concept is factors influencing dividend policy or determinants of dividend policy. ಅಂದರೆ ಡಿವಿಡೆಂಡ್ ಪಾಲಿಸೀಸ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಥವಾ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡಬೇಕಾದ್ರೆ ಯಾವ ಯಾವ ಫ್ಯಾಕ್ಟರ್ಸು ಅಥವಾ ಯಾವ ಯಾವ ಡಿಟರ್ಮಿನೆಂಟ್ಸು ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಸೊ ಇಲ್ಲಿ ನಮಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. So ಇದರಲ್ಲಿ factors influencing dividend policy, we have a number of factors. Let us see one by one. Stability of earnings, financing policy of the company, liquidity of funds, dividend policy of the competitive concerns, past dividend rates, debt obligations, ability to borrowing, growth needs of the company, profit rates, legal requirements, policy of control, corporate taxation policy, tax position of the shareholders, effect of trade policy, attitude of interested groups. So these are the factors which is influencing our dividend policies. Let us discuss one by one. Under that first point, stability of earnings. Earnings na stability, it is one of the most important factors influencing the dividend policy. If company earns relatively stable, a company is in better position to predict what is its future earnings will be, and such companies are more likely to pay out of higher percentage of earnings in the dividends than a concern which a fluctuating earnings. ಸೊ ಅರ್ನಿಂಗ್ಸ್ ಅನ್ನೋದು ಸ್ಟೇಬಲ್ ಆಗಿದ್ದಾಗ ನಮ್ಮ ಕಂಪನಿ ರೆಗ್ಯುಲರ್ ಆಗಿ ಒಂದೇ ಕೈಂಡ್ ಆಫ್ ಪ್ರಾಫಿಟ್ಸ್ನ ಗೇನ್ ಮಾಡ್ತಿದೆ ಅಂತ ಹೇಳಿದಾಗ ನಮ್ಮ ಫ್ಯೂಚರ್ ಪೊಸಿಷನ್ನ ನಾವು ಫಸ್ಟೇ ಪ್ರಿಡಿಕ್ಟ್ ಮಾಡ್ಬೋದಾಗಿರುತ್ತೆ, ಫಸ್ಟೇ ತಿಳ್ಕೊಳ್ಬೋದಾಗಿರುತ್ತೆ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ಬೋದು, ನಮ್ಮ ಪ್ರಾಫಿಟ್ ಯಾವಾಗಲೂ ಸಹ ರೆಗ್ಯುಲರ್ ಆಗಿ ಒಂದು ಕಾನ್ಸ್ಟೆಂಟ್ ಮ್ಯಾನರಲ್ಲಿದೆ. ಹಾಗಾದರೆ ನಾವು ಬರ್ತಕ್ಕಂಥ ಪ್ರಾಫಿಟ್ನ ಎಷ್ಟು ಪ್ರಾಫಿಟ್ಟು ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಆ್ಯಸ್ ಎ ಡಿವಿಡೆಂಡ್ ಆಗಿ ನಾವು ಈಸಿಯಾಗಿ ಡಿಸಿಷನ್ಸ್ನ ತೊಗೊಳ್ಬೋದು. ಅದೇ ನಮ್ಮ ಪ್ರಾಫಿಟ್ಟು ಫ್ಲಕ್ಚುಯೇಷನ್ಸ್ ಆಗ್ತಿತ್ತು ಅಂದ್ಕೊಳ್ಳಿ, ಆಗ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ರಿಟೈನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಕಂಪನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ ಫ್ಲಕ್ಚುಯೇಷನ್ ಇರುತ್ತೋ ಹೈ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ಅವ್ರೇನು ಮಾಡ್ತಾರೆ ಆ್ಯಸ್ ಎ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಫ್ಯಾಕ್ಟರ್, ಫೈನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ. ಫೈನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ ಏನಿದೆ ಅದೂ ಸಹ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಡಿವಿಡೆಂಡ್ ಪಾಲಿಸಿ ಮೇ ಬಿ affected and influenced by financing policy of the company. Financing policy of the company ಇಂದ dividend policy ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. If the company decides to meet expenses from its earnings, then it will have to pay less dividends to the shareholders. ಸೊ ಬಂದಿರತಕ್ಕಂಥ ಪ್ರಾಫಿಟಿಂದ ನಾವು ಸಮ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡಾಗ ಹಾಗಾದರೆ ಕಡಿಮೆ ಪೋರ್ಷನ್ ಆಫ್ ಪ್ರಾಫಿಟ್ನ ನಾವು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಲಿಕ್ವಿಡಿಟಿ ಆಫ್ ದ ಫಂಡ್ಸ್. ಲಿಕ್ವಿಡಿಟಿ ಆಫ್ ದ ಕನ್ಸರ್ನ್, ಲಿಕ್ವಿಡಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಎಬಿಲಿಟಿ ಆಫ್ ದ ಕಂಪನಿ ಟು ಮೀಟ್ಸ್ ದ ಮೆಚ್ಯೂರಿಂಗ್ ದ ಆಬ್ಲಿಗೇಷನ್ಸ್ ಆಸ್ ಆ್ಯಂಡ್ ವೆನ್ ದ ಬಿಕಮ್ ಡ್ಯೂ. ದ ಡಿವಿಡೆಂಡ್ ಪಾಲಿಸಿ ಆಫ್ ದ ಫರ್ಮ್ ಈಸ್ largely influenced by the availability of the liquid assets or resources. ಲಿಕ್ವಿಡಿಟಿ ಅಸೆಟ್ಸ್ ಇದೆ ಅಥವಾ ಲಿಕ್ವಿಡಿಟಿ ರಿಸೋರ್ಸಸ್ ಇದೆ ಅಂತ ಹೇಳಿದ್ರೆ ಡಿವಿಡೆಂಡ್ ಪಾಲಿಸಿ ಅನ್ನೋದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ಕ್ಯಾಶ್ ಇದ್ದರೆ ನಾವು ಪೇ ಮಾಡೋಕ್ಕಾಗತ್ತೆ, ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ನಾವು ಪೇ ಮಾಡೋದಕ್ಕಾಗೋದಿಲ್ಲ. ಫಾರ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಎ ಕಂಪನಿ ರಿಕ್ವೈರ್ಸ್ ಕ್ಯಾಶ್ ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಸರಿ ದಟ್ highly profitable company will have a large amount of cash and its disposal. ಅಂದರೆ ಹೈಲಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇರ್ತಕ್ಕಂಥ ಕಂಪನಿ ಹತ್ರ ಯಾವಾಗಲೂ ಲಿಕ್ವಿಡ್ ಕ್ಯಾಶ್ ಇರಲೇಬೇಕು ಅಂತ ಇಲ್ಲ, ಇರದೇ ಇರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಲಿಕ್ವಿಡ್ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ
ಅವರು ಡಿವಿಡೆಂಡ್ನ ಡಿಕ್ಲೇರ್ ಮಾಡೋದಕ್ಕೆ ಡಿಫಿಕಲ್ಟೀಸ್ನ ಫೀಲ್ ಆಗುತ್ತೆ. ಯಾಕಂದರೆ ಕ್ಯಾಶ್ ಕೊಡಲೇಬೇಕಾಗುತ್ತೆ, ಡಿವಿಡೆಂಡ್ ಕೊಡಬೇಕಾಗತ್ತೆ. ಸಪೋಸ್ ಇರ್ತಕ್ಕಂಥ ಕ್ಯಾಶ್ ಡಿವಿಡೆಂಡ್ ಆಗಿ ಕೊಟ್ಬಿಟ್ರೆ ನಾವು ಆಪರೇಷನ್ಸ್ನ ಮಾಡೋಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಪ್ರಾಬ್ಲಮ್ ಆಗುವಂಥದ್ದು ಇರ್ಬೋದು. ಆ ಕಂಡೀಷನ್ಗೋಸ್ಕರ ಲಿಕ್ವಿಡಿಟಿ ಆಫ್ ದ ಕನ್ಸರ್ನು ಸಹ ನಮಗೆ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಡಿವಿಡೆಂಡ್ ಪಾಲಿಸಿ ಮೇಲೆ. ಫೋರ್ತ್ ಪಾಯಿಂಟ್, ಡಿವಿಡೆಂಡ್ ಪಾಲಿಸಿ ಆಫ್ ದ ಕಾಂಪಿಟೇಟಿವ್ ಕನ್ಸರ್ನ್. ಸೊ ನಮ್ಮ ಕಾಂಪಿಟೇಟಿವ್ ಕನ್ಸರ್ನ್ ಏನಿದೆ ಅವರು ಎಷ್ಟು ಡಿವಿಡೆಂಡ್ ಪೇ ಮಾಡ್ತಿದ್ದಾರೆ ಅನ್ನೋದು ಸಹ ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ದಿಸ್ ಇಸ್ ಅ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ವೈಲ್ ಡಿಕ್ಲೇರಿಂಗ್ ದ ಡಿವಿಡೆಂಡ್. ಡಿಕ್ಲೇರ್ ಮಾಡ್ಬೇಕಾದ್ರೆ ನಾವು ಇದನ್ನೂ ಸಹ ಕನ್ಸಿಡರ್ ಮಾಡಬೇಕಾಗತ್ತೆ. ಕಾಂಪಿಟೇಟಿಂಗ್ ಕನ್ಸರ್ನ್ ಆರ್ ಪೇಯಿಂಗ್ ಹೈಯರ್ ರೇಟ್ ಆಫ್ ಡಿವಿಡೆಂಡ್ ದೆನ್ ದಿಸ್ ಕನ್ಸರ್ನ್. ನಮ್ಮ ಕಾಂಪಿಟೇಟರ್ಸು ನಮಗಿನ್ನೂ ಸಹ ಎಕ್ಸ್ಟ್ರಾ ಜಾಸ್ತಿ ಡಿವಿಡೆಂಡ್ನ ಪೇ ಮಾಡ್ತಾರೆ ಅಂದರೆ ಅದು ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ಪಾಸ್ಟ್ ಡಿವಿಡೆಂಡ್ ರೇಟ್ಸ್. ದ ಕಂಪನಿ ವೈಲ್ ಡಿಕ್ಲೇರಿಂಗ್ ದ ಡಿವಿಡೆಂಡ್ ಆಲ್ಸೋ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಸೊ ದ ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ದ ಪ್ರೀವಿಯಸ್ ಇಯರ್, ಲಾಸ್ಟ್ ಇಯರ್ ನಾವು ಎಷ್ಟು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ತಿಳ್ಕೊಂಡು ಈ ವರ್ಷ ಎಷ್ಟು ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕು ಅಂತ ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಪ್ರೀವಿಯಸ್ ಇಯರ್ನ ಡಿವಿಡೆಂಡ್ ರೇಟ್ಸು ಸಹ ಈ ವರ್ಷದ ಡಿವಿಡೆಂಡ್ ರೇಟ್ಸ್ ಮೇಲೆ ಅಥವಾ ಡಿವಿಡೆಂಡ್ ಪಾಲಿಸೀಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಟ್ ಈಸ್ ಅ ಬೆಟರ್ ಫಾರ್ ದ ಕನ್ಸರ್ನ್ ಟು ದ ಮೇಂಟೈನ್ ಸ್ಟೆಬಿಲಿಟಿ ಆಫ್ ದ ಡಿವಿಡೆಂಡ್ಸ್. ಯಾಕೆ ನಾವು ನೋಡಬೇಕು ಅಂದರೆ ನಮ್ಮ ಡಿವಿಡೆಂಡ್ಸಲ್ಲಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸಿಕ್ಸ್ತ್ ಫ್ಯಾಕ್ಟರ್, ಡೆಪ್ಟ್ ಆಬ್ಲಿಗೇಷನ್. ಇಫ್ ಎ ಫರ್ಮ್ ಈಸ್ ಹ್ಯಾವಿಂಗ್ ಎ ಹೆವಿ indebtedness, then the company is not able to declare the proper dividend. ಸೊ ಕಂಪನಿ ಅನ್ನೋದು ಜಾಸ್ತಿ ಡೆಪ್ಟ್ ಅಂದರೆ ಸಾಲ ಹೊಂದಿತ್ತು ಅಂತ ಹೇಳಿದ್ರೆ ಆ ಥರ ಕಂಡೀಷನ್ಸಲ್ಲಿ ಜಾಸ್ತಿ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ. ದ ಕಂಪನಿ ಹ್ಯಾಸ್ ನೋ ಡೆಪ್ಟ್ ಆಬ್ಲಿಗೇಷನ್, ದೆನ್ ಇಟ್ ಕ್ಯಾನ್ ಡಿಕ್ಲೇರ್ ಹೈಯರ್ ರೇಟ್ ಆಫ್ ಡಿವಿಡೆಂಡ್. ಕಂಪನಿಗೆ ಸಾಲ ಕಡಿಮೆ ಇತ್ತು ಅಂತ ಹೇಳಿದಾಗ ಅವ್ರೇನು ಮಾಡ್ಬೋದು, ಹೈಯರ್ ರೇಟ್ ಆಫ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ತಾ ಬರ್ಬೋದಾಗಿರುತ್ತೆ. ಸೆವೆಂತ್ ಫ್ಯಾಕ್ಟರ್, ಎಬಿಲಿಟಿ ಟು ಬಾರೋ. Every company requires finance both for the expansion and for the meeting unanticipated expenses. ಸೊ ಪ್ರತಿಯೊಂದು ಕಂಪನಿಗೂ ಸಹ ಅಷ್ಟೇ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಇನ್ ಸೆನ್ಸ್ ಫ್ಯೂಚರ್ ಪ್ರಾಜೆಕ್ಟ್ಸ್ನ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ಫಂಡ್ಸ್ ಬೇಕಾಗಿರುತ್ತೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಇನ್ಕರ್ ಆದಾಗ ಅದನ್ನು ಬೇರ್ ಮಾಡಬೇಕಾದ್ರೆ ಅವ್ರಿಗೆ ಏನಾಗಿರುತ್ತೆ, ಫೈನಾನ್ಸ್ ಬೇಕಾಗುತ್ತೆ. ದ ನ್ಯೂ ಕಂಪನಿ ಜನರಲಿ ಫೈಂಡ್ಸ್ it difficult to borrow the funds from the market than the old and well established company. ಸೊ ಹೊಸ ಕಂಪನಿ ಆಗಿದೆ ಅಂತ ಹೇಳಿದಾಗ ಅದು ಫಂಡ್ನ ರಿಸೀವ್ ಮಾಡೋದ್ರಲ್ಲಿ ಪ್ರಾಬ್ಲಮ್ನ ಅಥವಾ ಡಿಫಿಕಲ್ಟೀಸ್ನ ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೊಸ ಕಂಪನಿ ಆಗಿದ್ದಾಗ ಯಾರೂ ಸಹ ಇನ್ವೆಸ್ಟರ್ಸು ಮುಂದೆ ಬರೋದಿಲ್ಲ ಇನ್ವೆಸ್ಟ್ ಮಾಡೋದಕ್ಕೆ. ಅದೇ ವೆಲ್ ಅಥವಾ ಓಲ್ಡ್ ಕಂಪನಿ ಆಗಿದ್ದಾಗ ಆ ಕಂಪನಿಗೆ ಪ್ರತಿಯೊಬ್ಬ ಇನ್ವೆಸ್ಟರ್ಸು ಸಹ ಅಷ್ಟೇ ಬಂದು ಇನ್ವೆಸ್ಟ್ ಮಾಡ್ತಾರೆ. ಈ ಥರ ಕಂಡೀಷನ್ಸಲ್ಲಿ ನಾವು ಡಿವಿಡೆಂಡ್ ಪಾಲಿಸೀಸ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ವಿ ಕ್ಯಾನ್ ರಿಸೀವ್ ಎ ಫಂಡ್ಸ್ ಇನ್ ಅ ಫ್ಯೂಚರ್ ಇನ್ ದ ಸೆನ್ಸ್ ವಿ ಕ್ಯಾನ್ ಡಿಕ್ಲೇರ್ ದ ಮೋರ್ ಡಿವಿಡೆಂಡ್, ಅದರ್ವೈಸ್ ವಿ ಹ್ಯಾವ್ ಟು ಡಿಕ್ಲೇರ್ ಲೆಸ್ ಡಿವಿಡೆಂಡ್. ಸೊ ಹಾಗಾದರೆ ಈ ಪಾಯಿಂಟು ಸಹ ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಏಯ್ತ್ ಫ್ಯಾಕ್ಟರ್, ಗ್ರೋತ್ ನೀಡ್ಸ್ ಆಫ್ ದ ಕಂಪನಿ. ಅಂದರೆ ಫ್ಯೂಚರ್ ನೀಡ್ಸ್ ಏನಿದೆ ಅದನ್ನು ಸಹ ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಆಫ್ ದ ಕಂಪನಿ ಹ್ಯಾಸ್ ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಕನ್ಸಿಡರಲಿ, ಇಟ್ ಡಸ್ ನಾಟ್ ರಿಕ್ವೈರ್ ಫಂಡ್ಸ್ ಫಾರ್ ದ ಫರ್ದರ್ ಎಕ್ಸ್ಪ್ಯಾನ್ಷನ್. ಕಂಪನಿ ಅನ್ನೋದು ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗೋಗಿದೆ ಅಂತ ಹೇಳಿದಾಗ ಫರ್ದರ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಫಂಡ್ ನೆಸೆಸಿಟಿ ಇರೋದಿಲ್ಲ. ಈ ಥರ ಕಂಡೀಷನ್ಸಲ್ಲಿ ನಾವೇನು ಮಾಡ್ಬೋದು, ಹೈ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ದೆನ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಇಫ್ ದ ಕಂಪನಿ ಹ್ಯಾಸ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ಸ್, ಕಂಪನಿ ಅಟ್ ಪ್ರೆಸೆಂಟು ಚಿಕ್ಕದಾಗಿದೆ, ಸೊ ಇನ್ ಫ್ಯೂಚರ್ ವಿ ಆರ್ ಥಿಂಕಿಂಗ್ ಟು ಎಕ್ಸ್ಪ್ಯಾನ್ಷನ್, ಇನ್ ದಟ್ ಕೇಸಸ್ ವಿ ನೀಡ್ ಮೋರ್ ಮನಿ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಆ ಥರ ಕಂಡೀಷನ್ಸಲ್ಲಿ ನಮಗೆ ಸೊ ಜಾಸ್ತಿ ಮನಿ ಬೇಕಾಗುತ್ತೆ ಫಾರ್ ದ ಪರ್ಪಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ದಸ್ ವೆನ್ ಮನಿ ಫಾರ್ ದ ಎಕ್ಸ್ಪ್ಯಾನ್ಷನ್ ಈಸ್ ನಾಟ್ ನೀಡೆಡ್, then we can declare higher rate of dividend. When we are required for the expansion, then we can declare lower rate of dividend. Ninth factor, profits rate. The internally profitability rate of the company provides a basis for the comparing the productivity of earnings to the alternative return which could be earned elsewhere. ಸೊ ನಮ್ಮ ಕಂಪನಿ ಎಷ್ಟು ಪ್ರಾಫಿಟ್ನ ಗೇನ್ ಮಾಡ್ತಿದೆ, ಏನು ನಾವು ಪೋರ್ಷನ್ ಆಫ್ ಪ್ರಾಫಿಟ್ನ ಗೇನ್ ಮಾಡಿದ್ದೀವಿ, ಅದರಲ್ಲಿ ಎಷ್ಟು ರೀಟೈನ್ ಮಾಡಿದ್ದೀವಿ, ರೀಟೈನ್ ಮಾಡಿರ್ತಕ್ಕಂಥ ಮನಿನ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ದೀವಿ, ಇನ್ವೆಸ್ಟ್ ಮಾಡೋದ್ರಿಂದ ಯಾವ ರೀತಿ ರಿಟರ್ನ್ ಬರ್ತಿದೆ.
ಸೊ ಈ ರಿಟರ್ನ್ ಅನ್ನೋ ಕಾನ್ಸೆಪ್ಟ್ ಏನಿದೆ ನಮ್ಮ ಪ್ರಾಫಿಟ್, ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ಅಂತೇಳಿದ್ರೆ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಮನಿಯಿಂದ ನಮಗೆ ರಿಟರ್ನ್ ಎಷ್ಟು ಅಂತ ನಾವು ಪ್ರತಿಯೊಬ್ಬ ಪರ್ಸನು ಸಹ ನಾವು ನೋಡ್ತೀವಿ. ಹಾಗಾದರೆ ಎಷ್ಟು ಪೋರ್ಷನ್ ಆಫ್ ಪ್ರಾಫಿಟ್ಟು ನಾವು ರಿಟೈನ್ ಮಾಡಿ ಅದರಿಂದ ನಮಗೆ ರಿಟರ್ನ್ ಬರ್ತಿದೆ. ನಾವು ಇಲ್ಲೇನು ಮಾಡ್ತೀವಿ, ನಾರ್ಮಲ್ ಪ್ರಾಫಿಟ್ಟು ಅದ್ರ ಜೊತೆಗೆ ರಿಟೈನ್ ಮಾಡಿರ್ತಕ್ಕಂಥ ಅರ್ನಿಂಗ್ಸ್ ಮೇಲೆ ಬರ್ತಕ್ಕಂಥ ಪ್ರಾಫಿಟ್ಟು ಎರಡನ್ನೂ ಸಹ ಕಂಪೇರ್ ಮಾಡಿ ನೋಡ್ತೀವಿ. ಇಲ್ಲ ಅಂತೇಳಿದ್ರೆ ಸೊ ರಿಟೈನ್ ಮಾಡಿ ಬಂದಿರತಕ್ಕಂಥ ಪ್ರಾಫಿಟ್ಸ್ಗಿನ್ನ ಕಡಿಮೆ ಇತ್ತು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಹೈ ರೇಟ್ ಆಫ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ರಿಟೈನ್ಡ್ ಅರ್ನಿಂಗ್ಸಿಂದನೂ ಸಹ ಜಾಸ್ತಿ ರಿಟರ್ನ್ ಬರ್ತಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಲೋ ರೇಟ್ ಆಫ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. Legal requirements. 10th factor is legal requirements. While declaring the dividend, the board of directors will have to consider the legal restrictions. ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಡಿಸಿಷನ್ಸ್ನ ತೊಗೊಳ್ಬೇಕಾದ್ರೆ ಲೀಗಲ್ ಆಸ್ಪೆಕ್ಟ್ಸ್ ಏನಿದೆ ಪ್ರತಿಯೊಂದನ್ನು ಅವರು ಕನ್ಸಿಡರ್ ಮಾಡಿ ಅವರು ಡಿವಿಡೆಂಡ್ನ ಡಿಕ್ಲೇರ್ ಮಾಡಬೇಕಾಗತ್ತೆ. ಯಾವ್ಯಾವುದು ಆ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ, ಕಂಪನೀಸ್ ಆ್ಯಕ್ಟಲ್ಲಿ ಎಷ್ಟು % ಆಫ್ ಪ್ರಾಫಿಟ್ನ ಆ್ಯಸ್ ಅ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಇದೆ. ಅದಕ್ಕಿಂತ ಜಾಸ್ತಿ ಅವರು ಡಿಕ್ಲೇರ್ ಮಾಡೋ ರೀತಿ ಇಲ್ಲ. ಏನು ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಡಿವಿಡೆಂಡ್ ರೇಟ್ಸ್ ಏನಿದೆ ಅದಕ್ಕಿಂತ ಕಡಿಮೆನೇ ಅವ್ರು ಏನು ಮಾಡಬೇಕಾಗತ್ತೆ, ಸೊ ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕಾಗತ್ತೆ. 11th factor, policy of control. If the company feels that no shareholders should be added, then it will have to pay less dividends. ಅಂದರೆ ಇನ್ ಫ್ಯೂಚರ್ ಶೇರ್ಸ್ನ ಎಕ್ಸ್ಟರ್ನಲ್ ಪರ್ಸನ್ಸ್ಗೆ ಇಶ್ಯೂ ಮಾಡಲ್ಲ ಅಂತ ತಿಳ್ಕೊಂಡಾಗ ನಾವೇನು ಮಾಡ್ಬೋದು, ಲೆಸ್ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡ್ಬೋದು. ಯಾಕೆ ಅಂದರೆ ಇರ್ತಕ್ಕಂಥ ಎಲ್ಲ ಪ್ರಾಫಿಟು ಸಹ ಇನ್ ಫ್ಯೂಚರ್ ಆದರೂ ಸಹ ಅಷ್ಟೇ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಬರುತ್ತೆ. ಆ ಪರ್ಪಸ್ಗೋಸ್ಕರ ನೀವು ಲೆಸ್ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡ್ಬೋದು. ಜನರಲಿ ಇಟ್ ಫೀಲ್ಸ್ that new shareholders should be dilute the existing control of the management over the concern. ಸೊ ಎಕ್ಸಿಸ್ಟಿಂಗ್ ಕಂಟ್ರೋಲಿಗೆ ಇರ್ತಕ್ಕಂಥವ್ರು 10 ಮೆಂಬರ್ಸ್ ಇದೆ, ಅದರಲ್ಲಿ ಇನ್ನೊಂದು ಇಬ್ಬರು ಆ್ಯಡ್ ಆಗಿದ್ದಾರೆ ಅಂದರೆ ಇರ್ತಕ್ಕಂಥ ಕಂಟ್ರೋಲ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಆಗ ಅರ್ನಿಂಗ್ಸು ಹಂಚಬೇಕಾಗತ್ತೆ. ಈ ಥರ ಕಂಡೀಷನ್ಸ್ ಇದ್ದಾಗ ಹೈ ರೇಟ್ ಆಫ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ವೆನ್ ವಿ ಆರ್ ಇಶ್ಯೂವಿಂಗ್ ಶೇರ್ಸ್ ಟು ದ ನ್ಯೂ ಮೆಂಬರ್ಸ್. ಸೊ ನ್ಯೂ ಮೆಂಬರ್ಸ್ಗೆ ಇಶ್ಯೂ ಮಾಡಲಿಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ಬೋದು, ಸೊ ಕಡಿಮೆ ರೇಟ್ ಆಫ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡಿ ಇರ್ತಕ್ಕಂಥ ಪ್ರಾಫಿಟ್ನ ಬೇರೆ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. 12th factor, corporate taxation policy. Corporate taxes affect the rate of dividends of the company. High rate of taxation reduces the profits available for the distribution to the shareholders. ರೇಟ್ ಆಫ್ ಟ್ಯಾಕ್ಸಸ್ಸು ಜಾಸ್ತಿ ಆದರೆ ನಮ್ಮ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಬರ್ತಕ್ಕಂಥ ಪ್ರಾಫಿಟ್ಟು ಕಡಿಮೆ ಆಗುತ್ತೆ. ಅದರಲ್ಲಿ ನಾವು ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಡಿವಿಡೆಂಡು ಸಹ ಕಡಿಮೆ ಆಗುತ್ತೆ. 13th factor, ಎಫೆಕ್ಟ್ ಆಫ್ ಟ್ರೇಡಿಂಗ್ ಸೈಕಲ್. ಟ್ರೇಡಿಂಗ್ ಸೈಕಲ್ನ ಇಂಪ್ಯಾಕ್ಟು ಸಹ ನಮ್ಮ ಡಿವಿಡೆಂಡ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸ್ ದ ಡಿವಿಡೆಂಡ್ ಪಾಲಿಸಿ ಆಫ್ ದ ಕನ್ಸರ್ನ್. ಹೇಗೆ ಅಂತೇಳಿದ್ರೆ, ಡ್ಯೂರಿಂಗ್ ದ ಇನ್ಫ್ಲೇಷನ್ ಆಫ್ ಫಂಡ್ಸ್ generated from depreciation amount may not be used or adequate to replace the asset. Consequently, there is a need for the retained carriage entered to preserve the earnings power of the firm. Depreciation amount ನಾವೇನು ಸಪ್ರೇಟಾಗಿ ಎತ್ತಿಟ್ಟಿದೆ ಆಸ್ ಅ ಡಿಪ್ರಿಸಿಯೇಷನ್ ಫಂಡ್ ಆಗಿ ಫಾರ್ ದ ಪರ್ಪಸ್ ಆಫ್ ರೀಪ್ಲೇಸಿಂಗ್ ದ ಎಕ್ಸಿಸ್ಟಿಂಗ್ ಅಸೆಟ್, ನಾವು ಇನ್ಫ್ಲೇಷನ್ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಳ್ದಿರ ಇರ್ಬೋದು. ಈ ಥರ ಕಂಡೀಷನ್ಸಲ್ಲಿ ಫಂಡು ಅನ್ನೆಸೆಸರಿಯಾಗಿ ಉಳ್ಕೊಬಿಡುತ್ತೆ. ಸೊ ಈ ಥರ ಕಂಡೀಷನ್ಸಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, ಡಿವಿಡೆಂಡ್ನ ಡಿಕ್ಲೇರ್ ಮಾಡೋದ್ರಲ್ಲಿ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಆಪರೇಷನ್ ಪ್ರಾಪರಾಗಿ ನಡೆಯೋದಿಲ್ಲ. ಯಾವಾಗ ಆಪರೇಷನ್ಸ್ ಪ್ರಾಪರಾಗಿ ನಡೆಯೋದಿಲ್ವೋ ನಮಗೆ ಸೊ ರಿಟರ್ನ್ಸ್ ಅನ್ನೋದು ಬರೋದಿಲ್ಲ. ಇನ್ ಸೆನ್ಸ್ ಪ್ರಾಫಿಟ್ಸ್ ಅನ್ನೋದು ಪ್ರಾಪರಾಗಿ ಏನಾಗಲ್ಲ. ಪ್ರಾಫಿಟ್ ಬರಲಿಲ್ಲ ಅಂದರೆ ಡಿವಿಡೆಂಡ್ಸ್ ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ. 14th factor, ಆಟಿಟ್ಯೂಡ್ ಆಫ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಏನಿದೆ ಅವರ ಆಟಿಟ್ಯೂಡ್ಸು ಸಹ ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎ ಕನ್ಸರ್ನ್ ಮೇ ಹ್ಯಾವ್ ಎ ಸರ್ಟನ್ ಗ್ರೂಪ್ ಆಫ್ ಇಂಟ್ರೆಸ್ಟೆಡ್ ಆ್ಯಂಡ್ ಪವರ್ಡ್ ಶೇರ್ ಹೋಲ್ಡರ್ಸ್ ಹೂ ಹ್ಯಾವ್ ಎ ಸರ್ಟನ್ ಆಟಿಟ್ಯೂಡ್ ಟುವರ್ಡ್ಸ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ಹ್ಯಾವ್ ಎ ಡೆಫಿನಿಟ್ ಸೇ ಇನ್ ದ ಪಾಲಿಸಿ ಫಾರ್ಮುಲೇಷನ್ ರಿಗಾರ್ಡಿಂಗ್ ದ ಡಿವಿಡೆಂಡ್ ಪೇಮೆಂಟ್ಸ್. ಸೊ ಇಂಟ್ರೆಸ್ಟೆಡ್ ಪಾರ್ಟೀಸ್ ಯಾರು ಇದ್ದಾರೆ ಅಂದರೆ ಶೇರ್ ಹೋಲ್ಡರ್ಸು, ಇಲ್ಲಿ ಇಂಟ್ರೆಸ್ಟೆಡ್ ಪಾರ್ಟೀಸು ಪವರ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಡಿವಿಡೆಂಡ್ ಪೇಮೆಂಟ್ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವ್ರಿಗೆ ರಿಕ್ವೈರ್ಡ್ ಇತ್ತು ಅಂತ ಹೇಳಿದ್ರೆ ಹೈ ರೇಟ್ ಆಫ್ ಡಿವಿಡೆಂಡ್ನ ಪ್ರಿಫರ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಫ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹೈಯರ್ ರೇಟ್ ಆಫ್ ಡಿವಿಡೆಂಡ್, ಶೇರ್ ಹೋಲ್ಡರ್ಸ್ ಆರ್ ನಾಟ್ ಇನ್ ಹೈಯರ್ ರೇಟ್ ಆಫ್ ಡಿವಿಡೆಂಡ್. ಸೊ ಯಾರ್ಯಾರು ಪವರ್ಡ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇದ್ದಾರೋ ಅವರಿಗೆ ಹೈ ರೇಟ್ ಆಫ್ ಡಿವಿಡೆಂಡ್ ಬೇಡ ಅನಿಸಿದ್ರೆ ಎಂಟೈರ್ ಶೇರ್ ಹೋಲ್ಡರ್ಸ್ಗೂ ಸಹ ಅಷ್ಟೇ ಹೈ ರೇಟ್ ಆಫ್ ಡಿವಿಡೆಂಡ್ ಸಿಗೋದಿಲ್ಲ. ಆನ್ ದ ಅದರ್ ಹ್ಯಾಂಡ್, ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಹೈ ರೇಟ್ ಆಫ್ ಡಿವಿಡೆಂಡ್ಸ್,
ದೆನ್ ಅಂದರೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದಾಗ ಇಂಟ್ರೆಸ್ಟೆಡ್ ಪಾರ್ಟೀಸ್, ಪವರ್ಡ್ ಇರ್ತಕ್ಕಂಥ ಇಂಟ್ರೆಸ್ಟ್ ಪಾರ್ಟೀಸು ಹೈ ರೇಟ್ ಆಫ್ ಡಿವಿಡೆಂಡ್ ಬೇಕು ಅಂತ ಹೇಳ್ಕೊಂಡಾಗ ಪ್ರತಿಯೊಬ್ಬರಿಗೂ ಸಹ ಹೈ ರೇಟ್ ಆಫ್ ಡಿವಿಡೆಂಡೇ ಡಿಕ್ಲೇರ್ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಈಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಅವರ್ dividend policy. If you are having any queries, you can contact me. Thank you.